ಮಹಾತ್ಮ ಗಾಂಧಿ ಶಿಕ್ಷಣ ಕೇಂದ್ರ ಅಂತೆ. ಇರೋ ಕೇಂದ್ರಗಳಲ್ಲೇ ಶಿಕ್ಷಣ ಪಡ್ಕೊಳ್ಳೋಕೆ ಆಗ್ತಿಲ್ಲ. ಇನ್ಯಾವ್ಯಾವುದೋ ಕೇಂದ್ರಗಳನ್ನು ಆರಂಭ ಮಾಡಿದ್ರೆ ಅದಕ್ಕೊಂದಿಷ್ಟು 20 ಕೋಟಿ, ಅದಕ್ಕೊಂದಿಷ್ಟು ಹರಿದು ಹಂಚಿ ಸ್ತ್ರಾನ್ನ ಮಾಡಿಟ್ಬಿಟ್ಟಿದ್ದಾರೆ. ಮುಖ್ಯವಾಗಿ ಬೇಕಾಗಿರುವಂಥದ್ದು ಶಿಕ್ಷಣ, ಆರೋಗ್ಯ, ಇವುಗಳ ಹೆಚ್ಚಿನ ರೀತಿಯ ಅಂತ ಒತ್ತು ಕೊಡ್ರಪ್ಪ ಅಂತಂದರೆ ಇಲ್ಲ. ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಕೊಡ್ತಾ ಹೋಗೋದು, ಇವರು ಖುಷಿ ಪಡಿಸ್ಕೊಳ್ತಾ ಹೋಗೋದು, ಅದರಲ್ಲಿ ಬೇಕಾಗಿರೋದನ್ನು ಇಟ್ಕೊಳ್ತಾ ಹೋಗೋದು. ಒಂದು ಕಡೆ ಶಿಕ್ಷಣ ಕೇಂದ್ರ ಅಂತಾರೆ, ಮತ್ತೊಂದು ಕಡೆ ಉದ್ಯೋಗಕ್ಕಾಗಿ ಬೀದಿಗಿಳಿದಿದ್ದಾರೆ ಯುವಕರು. ಅಪಾಯಿಂಟ್ಮೆಂಟ್ ಇಲ್ಲ ಅಂತಿದಾರಲ್ವಾ ಅಲ್ಲಿ. ಹೌದು, ತಗೊಳ್ತಾ ಇಲ್ಲ. ಕೆಲವೊಂದಿಷ್ಟು ಘೋಷಣೆ ಮಾಡಿದಾರೆ ಅಷ್ಟೇ. ಆಮೇಲೆ ಯುವ ನಿಧಿಯಲ್ಲಿ ಅನೌನ್ಸ್ ಇಟ್ಟೇ ಇಲ್ಲ. ಇವ್ರು ಕೊಟ್ಟಂತ ಗ್ಯಾರಂಟಿಗಳಲ್ಲಿ ಯುವ ನಿಧಿಗೆ ಹಣ ಮೀಸಲಿಡಬೇಕಾಗಿತ್ತು, ಹಣ ಮೀಸಲೇ ಇಟ್ಟಿಲ್ಲ. ಇನ್ನೆಲ್ಲಿಂದ ಕೊಡ್ತಾರೆ ನೋಡಿ. ಅಲ್ಲಿ ಕರ್ನಾಟಕ ಎಲೆಕ್ಟ್ರಿಕಲ್ ಬಸ್ ಯೋಜನೆಗೆ 2,000 ಕೋಟಿ ಅಂತೆ, 4,000 ವಿದ್ಯುತ್ ಚಾಲಿತ ಬಸ್ ತಗೊಳ್ತಾರಂತೆ, ಡೀಸೆಲ್ ಬಸ್ ಬೇರೆ. ಅದಕ್ಕೆ ಹೆಂಗ್ರಿ ಕೊಡ್ತಾರೆ? BMTC 32, ಸಾರಿಗೆ ನಿಯಮಗಳ 62 ಡಿಪೋ ಅಭಿವೃದ್ಧಿ ಅಂತೆ. ಏನ್ ಮಾಡ್ತಾರೆ ಅದರಲ್ಲಿ? ದುಡ್ಡು ಎಲ್ಲಿದೆ ಆ ಬಸ್ಗಳನ್ನು ತಗೊಳ್ಳೋಕೆ? ಬಸ್ಗಳನ್ನು ತಗೊಳ್ಳೋದಾಯ್ತು ಒಂದ್ ಕಡೆಗೆ, ಆ ಬಸ್ಗಳಿಗೆ ಬೇಕಾಗಿರೋ ಸಿಬ್ಬಂದಿಗಳನ್ನು ತಗೋಬೇಕಲ್ಲ. ನಿಮ್ಗೆ ಡ್ರೈವರ್ ಏನೋ ಎಲೆಕ್ಟ್ರಿಕಲ್ ಬಸ್ಗಳಿಗೆ ಆ ಬಸ್ನವ್ರು ಕಳಿಸಿದವರೇ ಬರ್ತಾರೆ, ಅದಕ್ಕೆ ಕಿಲೋಮೀಟರ್ಗೆ 50 ರೂಪಾಯಿ ಅಂತನೂ ಲೆಕ್ಕ ಇದೆ. ಕಂಡಕ್ಟರ್ ಆದ್ರೂ ಬೇಕಲ್ಲ. ಸಿಬ್ಬಂದಿ ಎಲ್ಲಿದ್ದಾರೆ? ನಿಮಗೆ ಇರೋ ಸಿಬ್ಬಂದಿಗಳಿಗೇನೆ ಹಗಲು ರಾತ್ರಿ ದುಡಿಸ್ತಾ ಇದೆ. ಅವ್ರಿಗೆ ಕೊಡಬೇಕಾಗಿರುವಂಥದ್ದು ಬಾಕಿ ದುಡ್ಡು ಕೊಡ್ತಾ ಇಲ್ಲ. ಅದನ್ನು ಕೊಡಬೇಕು ಅಂತಂದ್ರೆ ಇದು ಇಲ್ಲ. ಅಪಾಯಿಂಟ್ಮೆಂಟ್ಗಳ ಮೇಲೆ ಅಪಾಯಿಂಟ್ಮೆಂಟು, ಅವ್ರನ್ನ ತಗೊಳ್ಳೋಕ್ಕೂ ದುಡ್ಡಿಲ್ಲ. ಅನೌನ್ಸ್ಮೆಂಟ್ ಮಾತ್ರ ಅನೌನ್ಸ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ರಿ. ಪೊಲೀಸ್ ಇಲಾಖೆಯಲ್ಲಿ 8,000 ಹುದ್ದೆಗಳ ನೇರ ನೇಮಕಾತಿ ಅಂತಿದ್ದೀರಾ. 12 ಹೊಸ ಪೊಲೀಸ್ ಠಾಣೆಗಳ ಸ್ಥಾಪನೆಯನ್ನ ಮಾಡ್ತಾ ಇದ್ದಾರೆ. ಆ ಬಜೆಟ್ ವಿಚಾರದಲ್ಲಿ ಮಾತ್ರ, ದುಡ್ಡಿನ ವಿಚಾರದಲ್ಲಿ ಕತೆ ಅಷ್ಟೇ. ಗ್ಯಾರಂಟಿಗಳಿಗೆ ಹಾಗಾದ್ರೆ ಈ ಬಜೆಟ್ನಲ್ಲಿ ಸಿಕ್ಕಿದ್ದೇನು? ಯುವ ನಿಧಿ ಯೋಜನೆಗೆ ಹಣವನ್ನು ರಾಜ್ಯ ಸರ್ಕಾರ ಮೀಸಲಿಟ್ಟಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಶಕ್ತಿ ಯೋಜನೆ 5,300 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ. ಗೃಹ ಜ್ಯೋತಿಗೆ 10,578 ಕೋಟಿ ರೂಪಾಯಿಯನ್ನು ಮೀಸಲಿಡಲಾಗಿದೆ. ಇನ್ನು ಗೃಹಲಕ್ಷ್ಮಿಗೆ ಉಚಿತ ವಿದ್ಯುತ್ ಕೊಡುವಂಥದ್ದು 28,000 ಕೋಟಿ ರೂಪಾಯಿಯನ್ನು ಮೀಸಲಿಡಲಾಗಿದೆ. ಸಿಎಂ ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷಿ ಯೋಜನೆ ಅನ್ನಭಾಗ್ಯ 6,200 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ. 5 kg ಅಕ್ಕಿಯ ಬದಲಾಗಿ ಇಂದಿರಾ ಕಿಟ್ಟನ್ನು ಕೊಡ್ತಾ ಇದ್ದಾರಂತೆ. ಇದರಲ್ಲಿ ತೊಗರಿಬೇಳೆ, ಸಕ್ಕರೆ, ಉಪ್ಪು, ಅಡಿಗೆ ಎಣ್ಣೆಯನ್ನು ಇಂದಿರಾ ಕಿಟ್ ಮೂಲಕ ಕೊಡೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಸಿಎಂ ಕೃಷಿ ವಿಸ್ತಾರ ಯೋಜನೆಗೆ ಹಣವನ್ನು ಕೂಡ ಮೀಸಲಿಟ್ಟಿದ್ದಾರೆ. ಇವತ್ತಿನ ಬಜೆಟ್ನಲ್ಲಿ ಅದನ್ನು ಘೋಷಣೆ ಮಾಡಿದ್ದಾರೆ. ಮುಂದಿನ 3 ವರ್ಷಗಳಲ್ಲಿ 100 ಕೋಟಿ ರೂಪಾಯಿ ವೆಚ್ಚ ಮಾಡೋದಾಗಿ ಲೆಕ್ಕವನ್ನು ತೋರಿಸ್ತಾ ಇದ್ದಾರೆ. ಇನ್ನು ಮೇಕೆದಾಟು ಯೋಜನೆಗೆ ಶೀಘ್ರವೇ ನಾವು DPR ಅನ್ನು ರೆಡಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಮೇಕೆದಾಟು ಯೋಜನೆಯ ವಿಚಾರದಲ್ಲಿ ಅರಣ್ಯ ಪ್ರದೇಶದ ಬಳಕೆಗೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸೋದಾಗೂ ಕೂಡ ಹೇಳಿರುವಂಥದ್ದು. ಇನ್ನು ರಾಮನಗರ, ಶಿಡ್ಲಘಟ್ಟ, ಹಾವೇರಿ, ಕಲಬುರಗಿಯಲ್ಲಿ ಸಿಲ್ಕ್ ಪಾರ್ಕ್ಗಳ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಸಿಎಂ ಕೃಷಿ ವಿಸ್ತಾರ ಯೋಜನೆಗೂ ಕೂಡ ಹಣವನ್ನು ಮೀಸಲಿಡಲಾಗಿದೆ. ಇನ್ನು ಡ್ರಗ್ಸ್ ವಿರುದ್ಧ ಸರ್ಕಾರ ಸಮರವನ್ನು ಸಾರ್ತಾ ಇರುವಂಥದ್ದು, ಜಾಗೃತಿ ಮೂಡಿಸುವಂತಹ ಕೆಲಸ ಆಗ್ತಾ ಇತ್ತು. ಮಾದಕ ದ್ರವ್ಯ ಕಾರ್ಯಪಡೆ ಘಟಕ ಅಂತೇಳಿ ಸ್ಥಾಪನೆ ಮಾಡುವುದಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಇದಕ್ಕಂತಲೇ 10 ಕೋಟಿ ರೂಪಾಯಿಯನ್ನು ರಾಜ್ಯ ಸರ್ಕಾರ ಮೀಸಲಿಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮತ್ತೊಂದು ಹೆಜ್ಜೆಯನ್ನು ಇಟ್ಟಿರುವಂಥದ್ದು. ರಾಜ್ಯದ ಹಲವು ಕಡೆಗಳಲ್ಲಿ ಡ್ರಗ್ಸ್ ಜಾಗೃತಿ ಅಭಿಯಾನವನ್ನು ಮಾಡಲಾಗ್ತಾ ಇತ್ತು. ಈಗ ಅದಕ್ಕಂತಲೇ ಒಂದು ವಿಂಗನ್ನು ರಚನೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಈ ಮೂಲಕ ಡ್ರಗ್ಸ್ ವಿರುದ್ಧ ಸರ್ಕಾರ ಸಮರವನ್ನು ಸಾರೋದಕ್ಕೂ ಕೂಡ ಮುಂದಾಗ್ತಾ ಇರುವಂಥದ್ದು. ಈ ಮಾದಕ ದ್ರವ್ಯ ಕಾರ್ಯಪಡೆ ಘಟಕವನ್ನು ಸ್ಥಾಪನೆ ಮಾಡ್ತಾ ಇದೆ. ಅಂದರೆ ಅಕ್ರಮವಾಗಿ ಬರುವಂತಹ ಡ್ರಗ್ಸನ್ನು ಕಂಡುಹಿಡಿಯುವಂತಹದ್ದು ಇದರ ಮುಖ್ಯ ಕೆಲಸ ಆಗಿರುತ್ತೆ. ಇನ್ನು ಬೆಂಗಳೂರಿಗೆ ಸಿಕ್ಕಿದ್ದೇನು? ಹೆಬ್ಬಾಳ ಮೇಕ್ರಿಯವರೆಗೂ ಕೂಡ ಸುರಂಗ. DK ಶಿವಕುಮಾರ್ ಅವರ ಕನಸಿನ ಕೂಸಿದು 2,250 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಇನ್ನು ಕಾವೇರಿ 6ನೇ ಹಂತದ ಯೋಜನೆಗೆ ಒತ್ತನ್ನು ಕೊಡುವುದಕ್ಕೆ, ಬೆಂಗಳೂರಿಗೆ ನೀರನ್ನು ಪೂರೈಕೆ ಮಾಡುವಂತಹ ನಿಟ್ಟಿನಲ್ಲಿ, ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಸಿದ್ಧತೆಗೆ ಡಿಜಿಟಲ್ ಗ್ರಂಥಾಲಯ ಸ್ಥಾಪನೆ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದೆ. ಬೆಂಗಳೂರಿಗೆ ಅನುದಾನವನ್ನು ಹೆಚ್ಚಳ ಮಾಡಲಾಗಿದೆ. 3,000 ಕೋಟಿಯಿಂದ 7,000 ಕೋಟಿಗೆ ಅನುದಾನ. ಕಾರಣ ನೆಕ್ಸ್ಟ್ GBA ಎಲೆಕ್ಷನ್ ಬರ್ತಾ ಇದೆ. ಇನ್ನು 450 ಕಿಲೋಮೀಟರ್ ವೈಟ್ ಟಾಪಿಂಗ್ ಕಾಮಗಾರಿ ಮಾಡೋದಕ್ಕೆ, ಟ್ರಾಫಿಕನ್ನು ಕಂಟ್ರೋಲ್ ಮಾಡುವ ನಿಟ್ಟಿನಲ್ಲಿ, ರಸ್ತೆಗಳನ್ನು ಸರಿಪಡಿಸುವಂತಹ ನಿಟ್ಟಿನಲ್ಲಿ 3,000 ಕೋಟಿ ರೂಪಾಯಿ ಇದಕ್ಕಂತಲೇ ಎತ್ತಿಡಿದ್ರೆ ರಾಜ್ಯ ಸರ್ಕಾರ. ಬೆಂಗಳೂರಿನ 5 ಪಾಲಿಕೆಗಳಿಗೆ ಹಣವನ್ನು ಮೀಸಲಿಡಲಾಗಿದೆ. ಆಕ್ಸಿಡೆಂಟ್ ಬ್ಲಾಕ್ ಸ್ಪಾಟ್ಗಳ ಗುರುತು ಮಾಡೋದಕ್ಕಂತಲೇ 5 ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದೆ. ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ ಒಳಗೂ ಕೂಡ ಟ್ರಾಫಿಕನ್ನು ಕಂಟ್ರೋಲ್ ಮಾಡೋದಕ್ಕೆ, ಟನಲ್ ರೋಡ್ಗೂ ಕೂಡ ಈಗಾಗಲೇ ಹಣವನ್ನು ಎತ್ತಿಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇನ್ನು ಮಹಿಳೆಯರಿಗೆ ಸಿಕ್ಕಂತಹ ಗುಡ್ ನ್ಯೂಸು, ವಯೋವೃದ್ಧರ ಕ್ಷೇಮಾಭಿವೃದ್ಧಿಗೆ ರಾಜ್ಯ ಸರ್ಕಾರ ಒತ್ತು ಕೊಟ್ಟಿದೆ. ಬಾಣಂತಿಯರು ಹಾಗೂ ಶಿಶುಗಳ ಆರೈಕೆಯ ನೆರವನ್ನು ಪ್ರತಿ ಬಜೆಟ್ನಲ್ಲಿ ಕೊಡುವ ರೀತಿಯಲ್ಲಿ ಇಲ್ಲೂ ಕೂಡ ಕೊಡಲಾಗಿದೆ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹೆಚ್ಚುವರಿ ಸಮವಸ್ತ್ರ ಅಂತೆ. ಅಲ್ಪಸಂಖ್ಯಾತ ಯುವತಿಯರಿಗೆ ಆರ್ಥಿಕ ನೆರವನ್ನು ಕೊಡೋದಕ್ಕೂ ಕೂಡ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ.
ಇನ್ನು ಸ್ವಯಂ ಉದ್ಯೋಗವನ್ನು ನಡೆಸುವಂಥವರಿಗೆ ಸಹಾಯಧನವನ್ನು ಮಾಡೋದಕ್ಕೆ ಮಹಿಳೆಯರಿಗೆ ಮುಂದಾಗ್ತಾ ಇದೆ ರಾಜ್ಯ ಸರ್ಕಾರ. 31 ಮಹಿಳಾ PU ಕಾಲೇಜುಗಳನ್ನು ಮೇಲ್ದರ್ಜೆಗೆ ಏರಿಸೋದಕ್ಕೆ ನಿರ್ಧರಿಸಲಾಗಿದೆ. ಇನ್ನು ಗೆಸ್ಟ್ ಲೆಕ್ಚರ್ಸ್ಗೆ ಒಂದಿಷ್ಟು ಘೋಷಣೆಗಳಾಗಿದೆ. 90 ದಿನಗಳ ಮಾತೃತ್ವ ರಜೆಯ ಸೌಲಭ್ಯವನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಅನ್ನಭಾಗ್ಯ 5 kg ಅಕ್ಕಿ ಬದಲಾಗಿ ಇಂದಿರಾ ಕಿಟ್ಟನ್ನು ಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಇನ್ನು ಸ್ವಸಹಾಯ ಗುಂಪುಗಳಿಗೆ ಆರ್ಥಿಕ ನೆರವನ್ನು ಕೊಡೋದಕ್ಕೂ ಕೂಡ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು. ವಯೋವೃದ್ಧರ ಕ್ಷೇಮಾಭಿವೃದ್ಧಿಗೂ ಕೂಡ ಒತ್ತನ್ನು ಕೊಡ್ತಾ ಇದೆ. ಮುಖ್ಯವಾಗಿ ಅಲ್ಪಸಂಖ್ಯಾತ ನಿರುದ್ಯೋಗಿಗಳಿಗೆ 3 ಲಕ್ಷದವರೆಗೂ ಕೂಡ ರಾಜ್ಯ ಸರ್ಕಾರ ಇನ್ನು ಮುಂದೆ ಸಹಾಯಧನವನ್ನು ಕೊಡುತ್ತಂತೆ. ಸ್ವಯಂ ಉದ್ಯೋಗಕ್ಕಾಗಿ ಮಹಿಳಾ ಸೊಸೈಟಿಗಳನ್ನು ತೆರೆಯೋದಕ್ಕೆ ನಿರ್ಧಾರ ಆಗಿದೆ. 15,000 ಶಿಕ್ಷಕರ ನೇಮಕಾತಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂಥದ್ದು. ಸವಿತಾ ಸಮಾಜದವರಿಗೆ 4% ಬಡ್ಡಿ ದರದಲ್ಲಿ 10 ಲಕ್ಷ ರೂಪಾಯಿ ಸಾಲವನ್ನು ಕೊಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಹೊಸದಾಗಿ ರಾಜ್ಯದಲ್ಲಿ ಚಿರತೆಯ ಕಾರ್ಯಪಡೆಯನ್ನು ರಚನೆ ಮಾಡಲಾಗಿದೆ. ಇನ್ನು ಅರಣ್ಯ ಇಲಾಖೆಯಲ್ಲಿ 1,000 ಹುದ್ದೆಯನ್ನು ಹೊಸದಾಗಿ ಸೃಷ್ಟಿ ಮಾಡೋದಕ್ಕೂ ಕೂಡ ರಾಜ್ಯ ಸರ್ಕಾರ ಮನಸ್ಸು ಮಾಡಿರುವಂಥದ್ದು. ಸೊ ಇದರಲ್ಲಿ ಒಂದು ಬರ್ತಾ ಇರುವಂಥದ್ದು ನಿಮಗೆ ಅಲ್ಲಿ ಕೊಡ್ತಾ ಇರೋ 5,000 ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಏನಿದೆ, 2 ಮಹಿಳಾ ವೃದ್ಧಾಶ್ರಮವನ್ನು ಸ್ಥಾಪನೆ ಮಾಡ್ತಾ ಇರುವಂಥದ್ದು. ಈ ಬಜೆಟ್ನ ವಿಶೇಷತೆಗಳಲ್ಲಿ ಮತ್ತೊಂದಿದೆ, ಅದನ್ನು ಇಲ್ಲಿ ಹೇಳ್ತೀನಿ ನೋಡಿ. ಈ ಭೂ ವ್ಯಾಜ್ಯಗಳಿದೆಯಲ್ಲ, ನಿಮ್ಮ ಸಮಸ್ಯೆಗಳೆಲ್ಲ ಜಮೀನಿನ ವಿಚಾರದಲ್ಲಿ ಪಾರದರ್ಶಕ ಮತ್ತು ಉತ್ತರದಾಯಿತ್ವವನ್ನು ಖಾತ್ರಿಪಡಿಸೋಕೆ ಕರ್ನಾಟಕ ಮೇಲ್ಮನವಿ ನ್ಯಾಯಮಂಡಳಿ KAT ಮತ್ತು ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯಗಳ ಕಲಾಪವನ್ನು CCMC ಮತ್ತು RCCMC ತಂತ್ರಾಂಶಗಳನ್ನು ಸಂಯೋಜಿಸಿ ಇದರೊಂದಿಗೆ ಎಲ್ಲ ಕಂದಾಯ ನ್ಯಾಯಾಲಯಗಳ ಕಲಾಪಗಳನ್ನು ಲೈವ್ ಸ್ಟ್ರೀಮಿಂಗ್ ಮಾಡಲು ಮತ್ತು ವಿಡಿಯೋ ಕಾನ್ಫರೆನ್ಸ್ ಸೌಲಭ್ಯ ಒದಗಿಸೋಕೆ ಉದ್ದೇಶ ಇಟ್ಟಿದ್ದಾರೆ. ಆ್ಯಕ್ಚುಲಿ ಇಟ್ಸ್ ಎ ಗುಡ್ ಅಂತ ಅನಿಸುತ್ತೆ. ಯಾಕಂದರೆ ಯಾರ್ಯಾರ ಜಮೀನುಗಳ ವಿಚಾರದಲ್ಲಿ ಏನೇನೋ ಆಗ್ತಾ ಇರುತ್ತೆ ಅದರದ್ದು ಒಂದು ಕ್ಲಾರಿಟಿ ಬೇಕಾಗಿತ್ತು. ಅದಕ್ಕೊಂದು ಗೊತ್ತಾಗುತ್ತೆ ಏನು ನಡೀತಾ ಇದೆ ಅಂಥೇಳಿ. ಸೊ ಆ ನಿಟ್ಟಲ್ಲಿ ಈಗ ಆ ಒಂದು ಹೆಜ್ಜೆಯನ್ನು ಇಡ್ತಾ ಇರೋದು ಒಳ್ಳೆಯದು ಅಂತ ಕಾಣಿಸ್ತಾ ಇದೆ. ಅರಣ್ಯ ಪ್ರದೇಶದ ಬಳಕೆಗೆ ಕೇಂದ್ರಕ್ಕೆ ಪ್ರಸ್ತಾವನೆಯನ್ನು ಮಾಡ್ತಾ ಇದ್ದಾರೆ. ಇದು ಮೇಕೆದಾಟು ವಿಚಾರದಲ್ಲಿ ರಾಯಚೂರಿನಲ್ಲಿ ಟ್ರಾಮಾ ಕೇರ್ ಸೆಂಟರನ್ನು ಮಾಡ್ತಾ ಇದ್ದಾರೆ. ಇಂಥವುಗಳಿಗೆ ಹೆಚ್ಚಿನ ಒತ್ತು ಕೊಡಬೇಕಾಗಿದೆ. ಕಾರಣ ಇತ್ತೀಚೆಗೆ ಕ್ಯಾನ್ಸರ್ ಕೇಸ್ಗಳು ತುಂಬ ಆಗ್ತಾ ಇದೆ. ಸಮಗ್ರ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿ ಯೋಜನೆಗೆ ಮುಂದಾಗಿದ್ದಾರೆ. ವಾಯುಯಾನ ಮತ್ತು ಜಲಸಾಹಸ ಯೋಜನೆಗೆ ಅನುಷ್ಠಾನವನ್ನು ನೀಡ್ತಾ ಇದ್ದಾರೆ. ಸಿ ಪ್ಲಾನ್ ಮತ್ತು ಟ್ಯಾಕ್ಸಿ, ಜಾಯ್ ರೈಡ್ ಮತ್ತು ರಿವರ್ ಕ್ರೂಸ್ಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಗದಗ, ಕಪ್ಪತಗುಡ್ಡ, ಲಕ್ಕುಂಡಿ ಪ್ರವಾಸೋದ್ಯಮ ಸರ್ಕ್ಯೂಟ್ ಅಭಿವೃದ್ಧಿಗೆ ಈಗ ಮುಂದಾಗ್ತಾ ಇದ್ದಾರೆ. ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ, ಕೈಮರವರೆಗೂ ಕೂಡ ರೋಪ್ ವೇಯನ್ನು ಮಾಡ್ತಾರಂತೆ. ಸಮಗ್ರ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಆ್ಯಕ್ಚುಲಿ ಕರಾವಳಿ ಭಾಗಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಾದಂಥ ನಾವು ಒತ್ತನ್ನು ಕೊಟ್ಟರೆ ದೊಡ್ಡ ಮಟ್ಟದಲ್ಲಿ ರೆವಿನ್ಯೂವನ್ನು ಜನರೇಟ್ ಮಾಡ್ಕೊಳ್ಬೋದು. ಪ್ರವಾಸೋದ್ಯಮದಲ್ಲಿ ಬಹಳ ದೊಡ್ಡ ಅವಕಾಶ ಕರ್ನಾಟಕದಲ್ಲಿದೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಮಾಡೋದಾದರೆ. ಮೈಸೂರು, ತುಮಕೂರಿನಲ್ಲಿ ಕ್ಯಾನ್ಸರ್ ಆಸ್ಪತ್ರೆಯನ್ನು ಮಾಡೋಕ್ಕೆ ಮುಂದಾಗ್ತಾ ಇದ್ದಾರೆ. ಇಟ್ಸ್ ಎ ಮಸ್ಟ್ ನೀಡೆಡ್. ಅದರ ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಈಗಾಗಲೇ ಹುಬ್ಬಳ್ಳಿ ಭಾಗದಲ್ಲಿದೆ, ಧಾರವಾಡ ಹುಬ್ಬಳ್ಳಿ ನಡುವೆ. ಆದರೆ ಇನ್ನೊಂದು ಬೇಕಾಗಿದೆ, ಕ್ಯಾನ್ಸರ್ ಆಸ್ಪತ್ರೆಗಳ ಅಗತ್ಯತೆ ಇದೆ. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಬರುವಂಥ ಪರಿಸ್ಥಿತಿಯಲ್ಲಿದ್ದಾರೆ, ಅವಶ್ಯಕತೆ ಇದೆ ಅದರದ್ದು. ಕಾರವಾರದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ 50 ಮೆಟ್ರಿಕ್ ಸ್ಕೂಲ್ಗಳು ಬೆಂಗಳೂರು, ಮೈಸೂರು, ಮಂಗಳೂರು, ಧಾರವಾಡ, ಬೆಳಗಾವಿ, ದಾವಣಗೆರೆ, ಬಳ್ಳಾರಿಯಲ್ಲಿ ವಿದ್ಯಾರ್ಥಿ ನಿಲಯಗಳ ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ. ಮೆಟ್ರಿಕ್ ವಿದ್ಯಾರ್ಥಿ ನಿಲಯವನ್ನು ಬೇಕಾಗಿದೆ, ಅಗತ್ಯತೆ ಇದೆ. ತುಂಬ ವಿದ್ಯಾರ್ಥಿಗಳಿಗೆ ಈಗಲೂ ಕೂಡ ಅಪ್ಲಿಕೇಶನ್ ಹಾಕ್ಕೊಳ್ತಾರೆ, ನಮಗೆ ಸಿಗಲಿಲ್ಲ ಅಂತ ಭಾಳ ಜನ ಸಂಕಟ ಪಡ್ತಾರೆ. ಕಾರಣ ಅಲ್ಲಿಗೆ ಹೋಗ್ಬಿಟ್ರೆ ತಂದೆ ತಾಯಿಗಳಿಗೆ ಒಂಚೂರು ನೆಮ್ಮದಿ ಇರುತ್ತೆ, ಮಕ್ಕಳಲ್ಲಿದ್ದಾರೆ ಅಂತ ಹೇಳಿ. ಅಗತ್ಯ ಸೌಕರ್ಯಕ್ಕಾಗಿ 30 ಕೋಟಿ ಮೀಸಲಿಡ್ತಾ ಇದ್ದಾರೆ. ಸೊ 50 ಮೆಟ್ರಿಕ್ ವಿದ್ಯಾರ್ಥಿ ನಿಲಯವನ್ನು ಆರಂಭ ಮಾಡ್ತಾ ಇದ್ದಾರೆ ಹಿಂದುಳಿದ ವರ್ಗಗಳಿಗೆ, ಮಕ್ಕಳಿಗೆ. ಬೆಂಗಳೂರು, ಮೈಸೂರು, ಮಂಗಳೂರು ಜೊತೆಗೆ ಧಾರವಾಡ, ಬೆಳಗಾವಿ, ದಾವಣಗೆರೆ, ಬಳ್ಳಾರಿಯಲ್ಲಿ ಈ ನಿಲಯಗಳ ಸ್ಥಾಪನೆಗೆ ಮುಂದಾಗ್ತಾ ಇದ್ದಾರೆ. ಅದ್ರ ಜೊತೆಗೆ ವಾರ್ಡನ್ಗಳು ಕೂಡ ಚೆನ್ನಾಗಿರಬೇಕಾಗತ್ತೆ. ಕೇವಲ ನಿಲಯಗಳ ಸ್ಥಾಪನೆ ಮಾಡೋದಲ್ಲ, ವಾರ್ಡನ್ಗಳು ಕೂಡ ಅಪಾಯಿಂಟ್ಮೆಂಟ್ ಆಗಬೇಕಾಗತ್ತೆ. ಚೆನ್ನಾಗಿ ನೋಡ್ಕೊಳ್ಬೇಕು, ಬರೀ ನಿಲಯಗಳದ್ದೇ ಆಗೋದಿಲ್ಲ.